ನಾನು ಸಣ್ಣವನಿದ್ದಾಗ ಭಯದ ಜೊತೆ ನನ್ನ ಬೆಳವಣಿಗೆ ಆರಂಭವಾಯಿತು. ನಾನು ಅದನ್ನು ಬಯಸಿರಲಿಲ್ಲ, ಆದರೆ ಅದು ನನ್ನೊಳಗೇ ಉಳಿದುಕೊಂಡಿತು. ಸುಮ್ಮನಿರು, ದಣಿಗಳು ಬಂದರು. ಹೀಗೆ ಆಡಿದರೆ ಪೊಲೀಸ್ ಕರಿತೇನೆ. ಮಕ್ಕಳ ಕಳ್ಳರು ಬಂದು ನಿನ್ನ ಕದ್ದೊಯ್ಯುತ್ತಾರೆ. ಈ ಮಾತುಗಳು ಶಿಸ್ತಿನ ಪಾಠಗಳಂತೆ ಹೇಳಿಸಿಕೊಂಡರೂ ನನ್ನ ಮನಸ್ಸಿನಲ್ಲಿ ಭಯದ ಬೀಜ ಬಿತ್ತಿದವು. ಪೊಲೀಸರು ಅಂದರೆ ರಕ್ಷಣೆ ಅಲ್ಲ, ಜನರ ಮುಂದೆ ನಿಂತರೆ ನಾನೇ ತಪ್ಪು ಮಾಡಿದವನಂತೆ ಅನಿಸೋ ಭಾವ. ಹಣವಂತರನ್ನು ತೋರಿಸಿ ಹೇಳಿದರು, ಅವರ ಮುಂದೆ ಸರಿಯಾಗಿರಬೇಕು ಅಂತ. ಆ ಕ್ಷಣದಲ್ಲಿ ನನ್ನ ಮೌಲ್ಯ ಚಿಕ್ಕದಾದಂತಾಯಿತು. ಅದೇ ಭಯ ನನ್ನ ಜೊತೆ ಶಾಲೆಗೂ ಬಂತು. ಸ್ವಲ್ಪ ಸ್ಥಿತಿವಂತರ ಮಕ್ಕಳ ಮುಂದೆ ನಾನು ಹಿಂದುಳಿದವನಂತೆ ಕೀಳರಿಮೆಯಿಂದ ನನ್ನನ್ನೇ ನಾನು ನೋಡಿಕೊಂಡೆ. ನನ್ನೊಳಗೆ ಪ್ರತಿಭೆ ಇತ್ತು, ಆದರೆ ಆ ಭಯ ಅದು ಮಾತಾಡಲು ಬಿಡಲಿಲ್ಲ. ಮೌನವೇ ನನ್ನ ರಕ್ಷಣೆ ಆಯಿತು. ಇಂದು ಅರ್ಥವಾಗುತ್ತಿದೆ, ಮಕ್ಕಳನ್ನು ಸುಮ್ಮನಿರಿಸೋಕೆ ಭಯಪಡಿಸಬೇಕು, ಆದರೆ ಅದೇ ಭಯ ಒಂದು ಮನಸ್ಸನ್ನು ವರ್ಷಗಳ ಕಾಲ ಮೌನದಲ್ಲಿ ಕಟ್ಟಿ ಹಾಕಬಹುದು ಅಂತ. ಅದಕ್ಕೆ ನಿಮ್ಮ ಮಕ್ಕಳಿಗೆ ವಯಸ್ಸಿಗೆ ತಕ್ಕಂತೆ ಅವರ ಮನಸ್ಸನ್ನು ತಿಳಿದು ಅವರ ಭಯ, ಅಹಂಕಾರ, ದುರಾಸೆ ಹೋಗಲಾಡಿಸಿ ಶಿಸ್ತನ್ನು ಸರಿಯಾದ ರೀತಿಯಲ್ಲಿ ಕಲಿಸಿಕೊಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ. ಇಂಥ ವಿಷಯ ಇನ್ನೂ ಬೇಕಾದಲ್ಲಿ ಕಾಮೆಂಟ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ.